ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ನೀತಿಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇದು ನೀತಿಕಥೆ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಅತಿ ಹೆಚ್ಚು ಮಾನವ ಕುಲಕ್ಕೆ ಅಧ್ಯಾಯವನ್ನು ಅವರ ಜೀವನದ ಬಗ್ಗೆ ತಿಳಿಸಿಕೊಟ್ಟಿರತಕ್ಕಂಥ ನಮ್ಮ ಭಗವಂತ ಶ್ರೀಕೃಷ್ಣನ ಲೀಲೆಗಳಲ್ಲಿ ಇದೊಂದು ಲೀಲೆ. ಈ ಲೀಲೆಯಿಂದಲೇ ನಾವು ಇವತ್ತು ಈ ನೀತಿಕಥೆಯನ್ನು ಪ್ರಾರಂಭಿಸೋಣ. ಬೆಣ್ಣೆ ಯಾವಾಗ ಕರಗುತ್ತೆ ಗೊತ್ತಾ? ಅದಲ್ಲ, ಬೆಣ್ಣೆ ಯಾವಾಗ ಕರಗುತ್ತೆ? ಬೆಂಕಿ ಹಚ್ಚಿದಾಗ ಮಾತ್ರ. ಅದಲ್ಲ, ಬೆಂಕಿ ಅದಕ್ಕೆ ಹಚ್ಚೋದು, ಬರೀ ಬೆಂಕಿ ಹಚ್ಚಿದ್ರೆ ಬೆಣ್ಣೆ ಕರಗೋದಲ್ಲ. ಬೆಣ್ಣೆ ಇದ್ದ ಪಾತ್ರೆ ಒಳಗಡೆ ಅದರ ಕೆಳಗಡೆ ಬೆಂಕಿ ಹಚ್ಚಿದ್ರೆ ಬೆಣ್ಣೆ ಕರಗತ್ತ. ಹಾಗೆ ಇವತ್ತಿನ ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆ ಕದ್ದ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಅವೆಲ್ಲ ಒಂದು ಕಥೆಗಳಾಗಿರಲಿಲ್ಲ, ಅವು ಲೀಲೆಗಳಲ್ಲ. ಅವು ನಮ್ಮ ಈ ಮನಕುಲಕ್ಕೆ, ಈ ನಮ್ಮ ಕಲಿಯುಗಕ್ಕೆ ಅದ್ಭುತವಾದ ಸಂದೇಶವನ್ನು ನೀಡಿದೆ. ಅದು ಹೆಂಗ್ರಿ ಅಂತೀರ ನೀವು? ಅದಕ್ಕೂ ಉದಾಹರಣೆಗಳು ಹೆಂಗಪ್ಪ ಅಂದ್ರೆ, ಕವಿಗಳು ಹೇಳ್ತಾರೆ, ಸಜ್ಜನರ ಹೃದಯ ಬೆಣ್ಣೆಯಂತೆ ಮೃದುವಾಗಿದೆ, ಆದರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಅದಕ್ಕೆ ಏಕೆಂದ್ರೆ ಬೆಣ್ಣೆ ಕರಗೋದು ಯಾವಾಗ, ಅದ ಹೇಳಿನಲ್ಲ, ಬೆಣ್ಣೆ ಕರಗೋದು ಯಾವಾಗ ಅಂದ್ರೆ ಬೆಂಕಿ ಹಚ್ಚಿದಾಗ. ಬೆಂಕಿ ಇಟ್ಟಾಗ ಅಂದ್ರ ಅದು ಪಾತ್ರೆ ಒಳಗಿಟ್ಟ ಬೆಂಕಿ ಇಟ್ಟಾಗ. ಅದರ ಅರ್ಥ ಸಜ್ಜನರ ಹೃದಯ ಇನ್ನೊಬ್ಬರ ಹೃದಯದಲ್ಲಿ ನೋವು ಉಂಟಾದರೂ ಅವರ ಹೃದಯ ಕರಗುತ್ತದೆ. ಅದಕ್ಕೆ ಕವಿಗಳು ಸಜ್ಜನರ ಹೃದಯ ಬೆಣ್ಣೆಯಂತೆ ಮೃದುವಾಗಿದೆ ಅಂತ ಹೇಳ್ತಾರೆ. ಹಂಗೆ ಇನ್ನೊಂದು ನಾವು ನೋಡೋದಾದ್ರೆ, ಒಬ್ಬ ತಾಯಿ ತನ್ನ ಮಗುವಿಗೆ ನೋವಾದ್ರೆ ಆ ತಾಯಿನೇ ಕಷ್ಟಪಡುತ್ತಾಳೆ, ಆ ತಾಯಿಗೆ ನೋವಾಗುತ್ತೆ. ಅದೇ ನೋಡಿ, ಅದು ಬರೀ ತಾಯಿಯ ಪ್ರೀತಿ ಅಲ್ಲ, ಅದು ಆ ತಾಯಿಯ ಮಧು ಮನಸ್ಸಿನ ಪರಾಕಾಷ್ಠೆ. ಹಂಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಾದ್ರೆ, ಯಾವ್ದಾದ್ರು ನೀವು ಎಲ್ಲಾದ್ರೂ ನಡೆದುಕೊಂಡು ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಯಾರಾದ್ರೂ ಬಿದ್ದಿದ್ರೆ ಅದನ್ನ 100 ಜನ ನೋಡಿ ಹಾಗೆ ಹೋಗ್ತಿರ್ತಾರೆ. ಅದರಲ್ಲಿ ಯಾರಾದ್ರೂ ಒಬ್ಬ ಮಾತ್ರ ನಿಂತು ಅವನನ್ನು ಎತ್ತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದಂದ್ರೆ ಅವನೇ ಸಜ್ಜನ ಅಂತ ನಾವು ಹೇಳ್ಬೋದು. ಅವನಿಗೆ ಬೆನ್ನೆಗಿಂತಲೂ ಮೃದುವಾದ ಮನಸ್ಸಿದೆ, ಅಂದ್ರೆ ಸಹಾಯ ಮಾಡುವ ಮನಸ್ಸಿದೆ, ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯಕನಾಗುವ ಮನಸ್ಸಿದೆ. ಅಂಥವರಿಗೆ ಕವಿಗಳು ಸಜ್ಜನರ ಹೃದಯ ಬೆಣ್ಣೆಯಂತೆ ಮೃದುವಾಗಿದೆ ಅಂತ ಹೇಳ್ತಾರೆ. ಹಾಗೆ ಇನ್ನು ನಾವು ಮುಂದೆ ನೋಡ್ತಾ ಹೋದ್ರೆ, ಇವಾಗ ಎಲ್ಲಾದ್ರೂ ಊಟ ಕುಳಿತುಕೊಂಡ್ರೆ, ಎಲ್ಲಾದ್ರೂ ನೀವು ಹೊಲದಲ್ಲಿ ಹೋದ್ರೆ, ಎಲ್ಲಾದ್ರೂ ಹೋದ್ರೆ ನಿಮ್ಮ ಹತ್ರ ಒಬ್ಬರೇ ಉಣ್ಣುವಷ್ಟು ಅಡಿಗೆ ಅಂತ ತಿಳ್ಕೊಳ್ಳಿ. ಅದೇ ಟೈಮ್ಗೆ ಯಾರಾದ್ರೂ ನಿಮ್ಮ ಹತ್ರ ಒಬ್ಬ ಹಸಿದುಕೊಂಡು ಬಂದ್ರೆ ಅವನಿಗೆ ಅದರಲ್ಲಿ ಮಿರು ಸ್ವಲ್ಪ ಆಹಾರದಲ್ಲಿ ಅವನಿಗೂ ಸ್ವಲ್ಪ ನೀವು ಆಹಾರವನ್ನು ಕೊಟ್ರಂದ್ರೆ ಅಲ್ಲಿ ಆ ದೇವರ ಮನಸ್ಸಿಗೆ ನಿಮ್ಮ ಹೃದಯ ಹತ್ತಿರ ಹೋಗುತ್ತದೆ ಅಂತ ಹೇಳ್ತಾರೆ ಕವಿಗಳು. ಅದಕ್ಕೆ ಕವಿಗಳು ಯಾವಾಗಲೂ ಅದೇ ಸಜ್ಜನರು ಉಪಕಾರಿ ಆಗಿರುತ್ತಾರೆ. ಅವರು ಪರೋಪಕಾರಿ ಅಲ್ಲ, ಉಪಕಾರಿಗಳು ಅವರು. ಅದಕ್ಕೆ ಅವರ ಮನಸ್ಸು ಅತ್ಯಂತ ಮೃದುವಾಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಬೆಣ್ಣೆಯಂತೆ ಮೃದುವಾಗಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಪರ ದುಃಖ ದುಃಖಿತಂ ಅಂದ್ರೆ ಇನ್ನೊಬ್ಬರ ನೋವನ್ನು ನೋಡಿ ನಮ್ಮ ಹೃದಯ ಕರಗೋದು. ಇದೇ ಗುಣವನ್ನು ದೇವರು ನಮ್ಗೆ ಇಷ್ಟಪಡುತ್ತಾನೆ ಅಂತ ಕವಿಗಳು ಉಲ್ಲೇಖಿಸುತ್ತಾರೆ. ಅದಕ್ಕೆ ಹೇಳೋದು, ಬೆಣ್ಣೆ ಬೆಂಕಿಯಿಂದ ಕರಗುತ್ತದೆ, ಮನುಷ್ಯನ ಹೃದಯ
ಕರುಣೆಯಿಂದ ಕರಗಬೇಕು. ಶುಭ್ರ ಮನಸ್ಸು ಸಾಕಾಗುವುದಿಲ್ಲ, ಮೃದುವಾದ ಮನಸ್ಸೇ ದೇವರಿಗೆ ಪ್ರಿಯ. ಹೆಂಗಿದೆ ನೋಡಿ ಕವಿಗಳ ವಾಕ್ಯಗಳು. ಇವನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಮಾತುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಒಂದು ಸಾಕಾರ ಆಗುತ್ತದೆ. ಇನ್ನೊಬ್ಬರ ಕಣ್ಣೀರಲ್ಲಿ ನಿಮ್ಮ ಹೃದಯ ಕರಗದಿದ್ದರೆ ಅದು ಇನ್ನೂ ಬೆಣ್ಣೆ ಅಷ್ಟೇ ಆಗಿಲ್ಲ. ಒಳ್ಳೆಯವನಾಗೋದು ಸುಲಭ, ಮೃದು ಹೃದಯ ಹೊಂದೋದು ಮಹತ್ವ. ಅದಕ್ಕೆ ಕವಿಗಳು ಮತ್ತೊಂದೆರಡು ಲೈನ್ ಹೇಳ್ತಾರೆ ನೋಡಿ ಹೆಂಗಿದೆ. ಒಳ್ಳೆಯವನಾಗೋದು ಸುಲಭ, ಆದರೆ ಮೃದು ಹೃದಯ ಹೊಂದೋದು ಮಹತ್ವ ಅದರಲ್ಲಿ. ಅದಕ್ಕೆ ಅವರು ಕವಿಗಳು ಕೃಷ್ಣನ್ನ ಬೆಣ್ಣೆ ತಿನ್ನುವುದರಿಂದ ನಮಗೆ ಈ ಸಂದೇಶವನ್ನು ಹೇಳ್ತಾರೆ. ನಿನ್ನ ಹೃದಯ ಬೆಣ್ಣೆಯಂತೆ ಶುಭ್ರವಾಗಿರಲಿ, ಆದರೆ ಅದಕ್ಕಿಂತ ಮೃದುವಾಗಿರಲಿ. ಬೆಣ್ಣೆಯಂತೆ ಮೃದುವಾಗಿರಲಿ, ಅದಕ್ಕಿಂತಲೂ ನಮ್ಮ ಮಾನವನ ಹೃದಯ ಮೃದುವಾಗಿರಬೇಕನ್ನೋದು ಶ್ರೀಕೃಷ್ಣನ ಸಂದೇಶ ಆಯಿತು. ಆ ಬೆಣ್ಣೆ ತಿನ್ನುವುದರಲ್ಲಿ ನೋಡಿ, ಶ್ರೀಕೃಷ್ಣ ಆ ಬೆಣ್ಣೆ ಕದ್ದು ತಿನ್ನುವುದರಲ್ಲಿ ಯಾವುದೇ ರೀತಿ ಸಂಕೋಚಗಳಿರಲ್ಲ. ಅವನು ಒಳ್ಳೆ ಮನಸ್ಸಿನಿಂದ ತನ್ನ ಸ್ನೇಹಿತರೊಂದಿಗೆ ಆ ಬೆಣ್ಣೆಯನ್ನು ತಿಂತಿದ್ದ. ಅದಕ್ಕೆ ಹೇಳೋದು, ಬೆಣ್ಣೆನ ಯಾವ ಪಾತ್ರೆಯಲ್ಲಿ ಬೆಣ್ಣೆ ಇರುತ್ತದೆಯೋ ಅದರ ಬುಡದಲ್ಲಿ ಬೆಂಕಿ ಇಟ್ಟ ಮಾತ್ರ ಬೆಣ್ಣೆ. ಹಾಗೆ ಬೇರೆ ಕಡೆ ಈ ಬೆಂಕಿ ಒಂದು ಕಡೆ, ಬೆಣ್ಣೆ ಒಂದು ಕಡೆ ಇದ್ದರೆ ಯಾವತ್ತೂ ಕರುವುದಿಲ್ಲ. ಅದಕ್ಕೆ ಅವರು ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಕವಿಗಳು. ಇದರಲ್ಲಿ ನಾವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಇದು ಅತ್ಯಂತ ಸರಳವಾದ ಜೀವನವನ್ನು ನಡೆಸುವುದಕ್ಕೆ ಶ್ರೀಕೃಷ್ಣ ಅವನು ಬೆಣ್ಣೆ ತಿನ್ನುವ ಆ ಲೀಲೆಗಳಿಂದ ನಮಗೆ ತಿಳಿದು ಬರುವ ಒಂದು ಇದು ನೀತಿಕತೆ ಆಗಿದೆ. ಅದಕ್ಕೆ ಬೆಣ್ಣೆಯಲ್ಲಿರೋ ಪರಿಶುದ್ಧತೆ ಮಾನವನಲ್ಲಿ ಮಳಗಿಸಿ ಬಂದಾಗ ಅಂಥ ವ್ಯಕ್ತಿತ್ವವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇಷ್ಟಪಡುತ್ತಾನೆ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೃದುವಾದ ಪರಿಶುದ್ಧವಾದ ಮನಸ್ಸನ್ನು ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂದಾಗ ಅದ್ರ ತಕ್ಕಂತೆ ನಮ್ಮ ಜೀವನದಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದೆ, ಯಾರಿಗೂ ಪರೋಪಕಾರ ಮಾಡದೆ, ಎಲ್ಲರಿಗೂ ಸಹಕಾರ ಮಾಡಿ, ಉಪಕಾರ ಮಾಡಿ, ಎಲ್ಲರಿಗೂ ಸಹಾಯಕರಾಗಿ ನಮ್ಮ ಕೈಯಿಂದ ಆಗುವಷ್ಟು ಸಹಾಯಕನಾಗಿ ಮಾಡೋದು ಈ ಜೀವನದಲ್ಲಿ. ಅಂದರೆ ನಾವು ಭಗವಂತನಿಗೆ ಅತಿ ಪ್ರಿಯವಾಗ್ತೀವಿ. ನಮ್ಮ ದುಡ್ಡು, ನಮ್ಮ ಐಶ್ವರ್ಯ, ಅಂತಸ್ಸಿಂದ ಯಾವುದೇ ಭಗವಂತನಿಗೆ ಪ್ರಿಯರಾಗೋದಿಲ್ಲ, ಯಾವುದೇ ಭಗವಂತನಿಗೆ ಹತ್ತಿರವಾಗೋದಿಲ್ಲ. ನಾವು ಭಗವಂತನಿಗೆ ಯಾವಾಗ ಹತ್ತಿರ ಆಗ್ತೀವಪ್ಪ ಅಂದರೆ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ, ಇನ್ನೊಬ್ಬರ ಕಷ್ಟಗಳಿಗೆ ನಾವು ಹೆಗಲನ್ನು ಕೊಟ್ಟಾಗ, ನಾವು ಅವರ ಕಷ್ಟವನ್ನು ನಮ್ಮ ಕಷ್ಟ ಅಂತ ತೆಗೆದುಕೊಂಡಾಗ, ಇಂಥ ಒಳ್ಳೆಯ ಮನಸ್ಸಿನಿಂದ ನಾವು ಆ ಕಾರ್ಯಗಳನ್ನು ಮಾಡಿದರೆ ಆಗ ಶ್ರೀಕೃಷ್ಣ ಭಗವಂತ ಪರಮಾತ್ಮನಿಗೆ ಆ ಮಾನವ ಕುಲದವ್ರು ನಾವು ಅವನಿಗೆ ಅತಿ ಹತ್ತಿರವಾಗುತ್ತೇವೆ, ಅತಿ ಪ್ರಿಯವಾಗುತ್ತೇವೆ. ಅದಕ್ಕೆ ಎಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡೋದನ್ನು ಕಲಿಯೋಣ ಅಂತ ಹೇಳುತ್ತಾ ಇವತ್ತಿನ ಒಂದು ಸಣ್ಣ ನೀತಿ ಕಥೆಯನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಎವ್ರಿವನ್. ಈ ಮಾತು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಎಲ್ಲರೂ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಚಾನಲನ್ನು ಶೇರ್ ಮಾಡಿ, ಮತ್ತು ನಿಮ್ಮ ಸಹ ಉದ್ಯೋಗಿಗಳು, ನಿಮ್ಮ ಕುಟುಂಬದವರು ಬೇರೆ ಬೇರೆ ಕಡೆಗೆ ಇದನ್ನು ಶೇರ್ ಮಾಡಿ, ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹೇಳಲು ಮರೆಯಬೇಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರಗಳು.